ಇಲ್ಲ ಇವತ್ತು ಹೋಗಲ್ಲ, ನಾಳೆ ಬೆಳಗ್ಗೆ ಹೋಗ್ತೀನಿ ನಂಜನಗೂಡಿಗೆ. ನಾನು ಈಗ ಕೊಡಗು ಹೋಗ್ತಾ ಇದ್ದೀನಿ. ಕೊಡಗು ಅಲ್ಲಿ ಮಳೆಯಿಂದ ಆಗಿರ್ತಕ್ಕಂಥ ಅನಾಹುತಗಳನ್ನೆಲ್ಲ ನೋಡ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ. ರಾಜ್ಯದಲ್ಲಿ ಈಗ ಹೆಚ್ಚು ಪ್ರವಾಹ ಆಗ್ತಾ ಇದೆ. ಎಲ್ಲ ಸಚಿವರಿಗೆ ನಾವು ಟಾಸ್ಕ್ ಕೊಟ್ಟಿದ್ದಾರೆ. ಎಲ್ಲ ಸಚಿವರುಗಳು ಹೋಗ್ತಾ ಇದ್ದಾರೆ ಅವರವ್ರ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಪ್ರವಾಹ ಬಂದಿದೆ, ಎಲ್ಲೆಲ್ಲಿ ಜಲಾಶಯಗಳೆಲ್ಲ ತುಂಬಿಕೊಂಡು ನೀರು ಎಲ್ಲ ಹೊರಗಡೆ ಬರ್ತಾ ಇದೆ, ಹೆಚ್ಚಾಗಿ ಬಿಟ್ಟಿದ್ದೀವಿ ನೀರು, ಅದೆಲ್ಲ ಕಡೆ ಹೋಗ್ತಾ ಇದ್ದಾರೆ, ಜನರನ್ನ ಭೇಟಿ ಮಾಡ್ತಾ ಇದ್ದಾರೆ. ರಾಜ್ಯಪಾಲರು ವಿಚಾರವಾಗಿ ಸಿದ್ದರಾಮಯ್ಯನವರು ಎದುರಿದ್ದಾರೆ, ನೀನು ಹೇಳ್ತಾ ಇದೆಯಲ್ಲ, ಅಶೋಕ್ ಹೇಳಿದ್ ನನಗೆ ಕೇಳಿದ್ರೆ ಅಶೋಕ ಎದುರ್ಕೊಂಡಿರ್ಬೇಕು. ಅಲ್ಲಪ್ಪ, ಅಶೋಕ ಎದುರ್ಕೊಂಡಿರ್ಬೇಕು ಅಂತ ಮೊದ್ಲು ಹೇಳ್ರಿ. ನನಗೆ ಯಾಕೆ ಹೆದರಿಕೆ? ಟೆಲ್ ಮೀ, ನನಗೆ ಯಾಕೆ ಹೆದರಿಕೆ? ಕಾನೂನು ರೀತಿ ಅವರು ಮಾಡಿಲ್ಲ, ನಾನು ಯಾಕೆ ಹೆದರ್ಕೋಬೇಕು? ಕಾನೂನು ತಪ್ಪು ಮಾಡಿದ್ರೆ ತಾನೇ ಹೆದರ್ಕೋಬೇಕು. ನಾ ತಪ್ಪೇ ಮಾಡಿಲ್ವಲ್ಲ. ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದೀರಾ, ಇಲ್ಲ ರಿಪೋರ್ಟ್ ಬರ್ದೇನೆ ತಾಳಪ್ಪ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತ ಸಂದರ್ಭದಲ್ಲಿ ಬೆಳವಣಿಗೆಗಳು ಏನಾಗ್ತಿದೆ? ಅನುಮತಿ ಕೊಟ್ಟಿದ್ದಾರೆ, ಇನ್ನೂ ಕೊಟ್ಟಿಲ್ವಲ್ಲ. ನೀನೇ ಮುಂಚಿತವಾಗಿ ಕೇಳ್ತಾ ಇದ್ದೆ. ನಿನ್ನ ಜೊತೆ ಮಾತಾಡಿದ್ರ ಗವರ್ನರು? ನಿನ್ ಜೊತೆ ಮಾತಾಡಿದ್ರೆ ಏನಪ್ಪ ಗವರ್ನರು? ಮತ್ತೆ ಯಾಕೆ ನೀನು ಕೇಳ್ತಾ ಇದೆಯಾ ಹಂಗೆ? ನೋಡಪ್ಪ, ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಾನು ಕೆಟ್ಟ ಸಂಪ್ರದಾಯ ಆಗಬಾರ್ದು ಅಂತೇಳಿ ಹೋಗಲಿಲ್ಲ. ನಾನು ನಾಮಿನೇಟ್ ಮಾಡಿದ್ದೆ ಡಿ ಕೆ ಶಿವಕುಮಾರ್ಗೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಲಿಕ್ಕೆ. ಅವರು ಶೋಕಾಸ್ ನೋಟಿಸ್ ಕೊಟ್ಟಿದ್ರಲ್ಲ, ಅದನ್ನು ಇಟ್ಕೊಂಡು ಚರ್ಚೆ ಮಾಡಿದ್ದಾರೆ. ಸುದೀರ್ಘವಾಗಿ ಚರ್ಚೆ ಮಾಡಿ ಅದು ಕಾನೂನು ಬಾಹಿರ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಆ ನೋಟಿಸನ್ನು ವಿಡ್ರಾ ಮಾಡಬೇಕು. ಮತ್ತೆ ಅಬ್ರಾಮ್ ಒಬ್ಬ ಅವನ ಆಂಟಿಸಿಡೆಂಟ್ಸ್ ನೋಡಿದಾಗ ಅವನೊಬ್ಬ ಬ್ಲ್ಯಾಕ್ ಮೇಲರು. ಅವನ ಕಂಪ್ಲೇಂಟ್ ಮೇಲೆ ನೀವು ಆಕ್ಟ್ ಮಾಡಿರ್ತಕ್ಕಂಥದ್ದು ಕಾನೂನು ಬಾಹಿರವಾಗಿರ್ತಕ್ಕಂಥ ವಿಚಾರ. ಅವನು ಈ ಥರದ್ದು ಅನೇಕ ಜನರಿಗೆ ಇಂಥದೇ ನೋಟಿಸ್ ಕಂಪ್ಲೇಂಟ್ಗಳನ್ನು ಕೊಡ್ತಾ ಇದ್ದಾನೆ. ಅದು ಯಾವುದೇ ಅಫೆನ್ಸನ್ನು ನಾನು ಮಾಡಿಲ್ಲ. ಅದರಿಂದ ನೀವು ಯಾಕಂತಂದರೆ ಅವನು 26ನೇ ತಾರೀಕು 26/7/2024 ಕಂಪ್ಲೇಂಟ್ ಕೊಟ್ಟವರು 11:30. ಅವತ್ತೇ ರಾಜ್ಯಪಾಲರು ಶೋಕಾಸ್ ನೋಟಿಸ್ ಕೊಡ್ತಾರೆ. ಒಂದೇ ದಿನದಲ್ಲಿ ಅಷ್ಟೊಂದು ಕಂಪ್ಲೇಂಟನ್ನು, ಲೀಗಲ್ ಮ್ಯಾಟರ್ ಇರ್ತಕ್ಕಂಥದ್ದು, ಎಲೆಕ್ಟೆಡ್ ಗೌರ್ಮೆಂಟ್ನ ಚೀಫ್ ಮಿನಿಸ್ಟ್ರು ನಾನು, 136 ಜನ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ಅಂಥ ಸರ್ಕಾರದ ಮುಖ್ಯಮಂತ್ರಿ ನಾನು. ನನಗೆ ನೋಟಿಸ್ ಕೊಡುವಾಗ ಎಲ್ಲ ಕಾನೂನೆಲ್ಲ ಕೂಲಂಕಷವಾಗಿ ನೋಡಬೇಕಾಗಿತ್ತು. ಏನೂ ನೋಡಿಲ್ಲ, ಆತಾತರವಾಗಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಕೇಳಪ್ಪ, ಇಲ್ಲಿ ನಾ 7 ಗಂಟೆ ನೀವೇ ಎಲ್ಲ ಕೇಳಿದ್ರೆ ಹೆಂಗೆ? ನಿಮಗೆ ಕಾನೂನು ಗೊತ್ತಿದೆ, ಕಾನ್ಸ್ಟಿಟ್ಯೂಷನ್ ಗೊತ್ತಿದೆಯಾ? ಓದ್ಕೊಂಡಿದ್ದೀರಾ? ಮತ್ತೆ ಈಗ ಕೂಲಂಕುಷ ನೋಡ್ಬೇಕಲ್ವ? ಅವತ್ತೇ ಕೊಡ್ತಾರೆ. ಆಮೇಲೆ 10 ಗಂಟೆಗೆ ನಮ್ಮ ಅತೀಕಿಗೆ ಫೋನ್ ಮಾಡಿ, ಅವ್ರು ಯಾರೋ ಪ್ರಭುಶಂಕರ್ ಅಂತ ಅವರ ಸ್ಪೆಷಲ್ ಆಫೀಸರು, ಶೋಕಾಸ್ ನೋಟಿಸ್ ರೆಡಿ ಇದೆ, ತಗೋಬೇಕು ಅಂತ ಹೇಳ್ತಾರೆ. ಈಗ ರಾತ್ರಿ ಆಗ್ಬಿಟ್ಟದೆ, ಈಗಾಗಲ್ಲ ಅಂತ ಹೇಳ್ತಾರೆ. ಆಮೇಲೆ ನಾಳೆ 2 ಗಂಟೆಗೆ ಕೊಡ್ತಾರೆ ಶೋಕಾಸ್ ನೋಟಿಸ್. ಅಷ್ಟೊಂದು ಆತುರವಾಗಿ ಕೊಟ್ಟಿದ್ದಾರಲ್ಲ. ಅದೇ ಜೊಲ್ಲೆ ಮೇಲೆ ಕಂಪ್ಲೇಂಟ್ ಇದೆ. ಜೊಲ್ಲೆ ಮುರುಗೇಶ್ ನಿರಾಣಿ ಮೇಲೆ ಕಂಪ್ಲೇಂಟ್ ಇದೆ, ಜನಾರ್ದನ್ ರೆಡ್ಡಿ ಮೇಲೆ ಕಂಪ್ಲೇಂಟ್ ಇದೆ. ಅವ್ರ ಮೇಲೆ ಏನು ಮಾಡಲ್ಲ, ವರ್ಷಗಟ್ಟಲೆ ಇದೆ. ಅವ್ರ ಮೇಲೆ ಯಾಕೆ ಮಾಡಲಿಲ್ಲ? ದಟ್ ಮೀನ್ಸ್ ಟು ಸೇ
ಕೇಂದ್ರ ಸರ್ಕಾರ ರಾಜಭವನವನ್ನು ದುರ್ಬಳಕೆ ಮಾಡ್ಕೊತಾ ಇದೆ. ಎಲೆಕ್ಟೆಡ್ ಗೌರ್ಮೆಂಟನ್ನು ಡಿಸ್ಟೆಬಿಲೈಸ್ ಮಾಡಬೇಕು ಅಂತ ಹೊರಟಿದ್ದಾರೆ. ಸೊ ಅವರು ಕೊಟ್ಟಿರ್ತಕ್ಕಂಥ ನೋಟಿಸು ಕಾನೂನುಬಾಹಿರವಾದದ್ದು. ಇದು ಸಂವಿಧಾನವನ್ನು ಕೊಲೆ ಮಾಡ್ತಕ್ಕಂಥ ರೀತಿ ಇದೆ, ಪ್ರಜಾಪ್ರಭುತ್ವವನ್ನು ನಾಶ ಮಾಡ್ತಕ್ಕಂಥ ರೀತಿ ಇದೆ. My role is not there. Where is my role? ಹೇಳಿ ನೋಡೋಣ, ನನ್ನದು ರೋಲ್ ಏನಿದೆ. ಏನೂ ಇಲ್ಲದೇನೆ ಅನಗತ್ಯವಾಗಿ ಇದು ಮಾಡ್ತಾ ಇದೆ. ಸೊ ಅದಕ್ಕೆ ನಾವು ಶೋಕಾಸ್ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಕಾನೂನು ಬಾಹಿರವಾಗಿದೆ, ಸಂವಿಧಾನಕ್ಕೆ ವಿರುದ್ಧವಾಗಿದೆ. ಅದಕ್ಕೋಸ್ಕರವಾಗಿ ಇದನ್ನು ಎಲೆಕ್ಟೆಡ್ ಗೌರ್ಮೆಂಟನ್ನು ನೀವು ಅವರ ಕೈಗೊಂಬೆ ರೀತಿ ಕೆಲಸ ಮಾಡ್ತಾ ಇದ್ದೀರಿ. ಸೆಂಟ್ರಲ್ ಗೌರ್ಮೆಂಟ್ನ ಕೈಗೊಂಬೆ ರೀತಿ ಕೆಲಸ ಮಾಡ್ತಾ ಇದ್ದೀರಿ. ಇದನ್ನು ವಾಪಸ್ ತಗೋಬೇಕು. ಯಾಕಂತಂದರೆ ಚೀಫ್ ಮಿನಿಸ್ಟ್ರಿಗೆ ಅಡ್ವೈಸ್ ಮಾಡೋರು ಯಾರು? ಅಲ್ಲ, ಗವರ್ನರ್ಗೆ ಅಡ್ವೈಸ್ ಮಾಡೋರು ಯಾರು? ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ನಾವು ಅಡ್ವೈಸ್ ಮಾಡಿದ್ದೀವ? ನಮ್ಮನ್ನು ಕೇಳಿದಾರ? ಆಮೇಲೆ ಮುಖ್ಯ ಕಾರ್ಯದರ್ಶಿಗಳು ಪತ್ರ ಬರೆದಿದ್ದಾರೆ ಡೀಟೈಲ್ ಆಗಿ. ಅವತ್ತೇ 26ನೇ ತಾರೀಕು 6:30 ಕೊಟ್ಟಿದ್ದಾರೆ.